ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಿರೋ ಜೀವನ ಶೈಲಿಯಿಂದಾಗಿ ಅನೇಕ ರೋಗಗಳಿಗೆ ಜನರು ತುತ್ತಾಗ್ತಿದ್ದಾರೆ. ದೈನಂದಿನ ಜೀವನದಲ್ಲಿ ಕುತ್ತಿಗೆ ನೋವು, ಸೊಂಟ ನೋವು, ಮೊಣಕಾಲು ನೋವು, ಮೈಕೈ ನೋವಿನಿಂದ ಜನರು ಹೈರಾಣಾಗಿರ್ತಾರೆ. ಇದಕ್ಕೆ ಅನೇಕ ರೀತಿಯ ಪದ್ಧತಿಯನ್ನ ಅನುಸರಿಸಿ ಪೇನ್ ಕಿಲ್ಲರ್ ನುಂಗಿ ಸಿಕ್ಕ ಔಷಧ ತೆಗೆದುಕೊಂಡು ಮತ್ತಷ್ಟು ನೋವು ಅನುಭವಿಸ್ತಿರ್ತಾರೆ. ಆದರೆ ನೋವು ಮಾತ್ರ ಶಮನ ಆಗೋದಿಲ್ಲ. ಈ ಸ್ಪೈನ್ನ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇದು ಒಬ್ಬ ವ್ಯಕ್ತಿಯನ್ನ ದೀರ್ಘಕಾಲದಿಂದ ಕಾಡ್ತಿರುತ್ತೆ. ಇದರಿಂದಾಗಿ ಮುಕ್ತಿ ಹೊಂದಲು ಸಾಧ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಅನೇಕರು ಬಂದಿರ್ತಾರೆ. ಆದರೆ ಸರ್ಜರಿ ಇಲ್ಲದೆಯೇ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಎಲಿವೇಟೆಡ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ನ ವೈದ್ಯರಾದ ರೋಷನ್ ಅಡಪ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಡಾಕ್ಟರ್, ತಾವು ತಮ್ಮ ಕ್ಲಿನಿಕ್ ಬಗ್ಗೆ ಹೇಳಲೇಬೇಕು. ಎಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಜೊತೆಗೆ ಸ್ಪೈನ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಸ್ಪೈನ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೋಷನ್ ಅಡಪ, ಇಂಟರ್ವೆನ್ಷನಲ್ ಪೇನ್ ಫಿಸಿಷಿಯನ್ ಅಟ್ ಎಲಿವೇಟ್ ಪೇನ್ ಸೆಂಟರ್. ಈಗ ನಮ್ಮ ರಿಸರ್ಚ್ ಪ್ರಕಾರ ಅಟ್ಲೀಸ್ಟ್ 30% ಜನರಿಗೆ ಕ್ರಾನಿಕ್ ಪೇನ್ ಕಂಡೀಷನ್ಸ್ ಇದೆ. ವಾಟ್ ಈಸ್ ಕ್ರಾನಿಕ್ ಪೇನ್? ಯಾವುದಾದ್ರೂ ನೋವು 3 ತಿಂಗಳಿಂದ ಜಾಸ್ತಿ ಇದ್ದರೆ ಅದಕ್ಕೆ ಕ್ರಾನಿಕ್ ಪೇನ್ ಕಂಡೀಷನ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಎಲಿವೇಟ್ ಸೆಂಟರಲ್ಲಿ ಈಗ ಬೆಂಗಳೂರಿನಲ್ಲಿ ಸದ್ಯಕ್ಕೆ 4 ಸೆಂಟರ್ ಇದೆ. ಸದಾಶಿವನಗರಲ್ಲಿ, ದಾಸರಲ್ಲಿ, ಇಂದಿರಾನಗರ್ ಮತ್ತು ಜಯನಗರಲ್ಲಿ. ಮತ್ತು ನೆಕ್ಸ್ಟ್ ಮಂತ್ ಅಕ್ಟೋಬರಲ್ಲಿ ಆ 5th ಸೆಂಟರ್ ಇಸ್ ಓಪನಿಂಗ್ ಆಟ್ ವೈಟ್ಫೀಲ್ಡ್. ಈಗ ನಮ್ಮ ಎಲಿವೇಟ್ ಪೇನ್ ಸೆಂಟ್ರಲ್ಲಿ ಯಾರು ಇದ್ದಾರೆ? ವಿ ಹ್ಯಾವ್ ಪೇನ್ ಫಿಸಿಷಿಯನ್ಸ್, ಆರ್ಥೋಪೆಡಿಷಿಯನ್ಸ್, ಸ್ಪೈನ್ ಸ್ಪೆಷಲಿಸ್ಟ್, ಇದು ಫಿಸಿಯೋಥೆರಪಿಸ್ಟ್, ಮತ್ತು ಸೈಕಾಲಜಿಸ್ಟ್ ಅಂದರೆ ಮಾನವವಿಜ್ಞಾನ, ಮತ್ತು ಡಯಟಿಷಿಯನ್ಸ್, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ಸೊ ಇಟ್ಸ್ ಅ ವೆರಿ ಬಿಗ್ ಟೀಮ್ ಇನ್ ಈಚ್ ಸೆಂಟರ್. ಸದ್ಯಕ್ಕೆ ಏನಾಗ್ತದೆ, ಜನರಿಗೆ ಕ್ರಾನಿಕ್ ಪೇನ್ ಇದ್ದರೆ ಅವರು ಟ್ಯಾಬ್ಲೆಟ್ಸ್ ತಗೊತಾರೆ ಅಥವಾ ಸರ್ಜರಿ ಮಾಡಬೇಕಲ್ಲ. ಸೊ ಆಟ್ ಎಲಿವೇಟ್ ವಾಟ್ ವಿ ಟ್ರೈನ್ ಟು ಡೂ ಇಸ್ ಗಿವ್ ಯು ಅ ಥರ್ಡ್ ಆಪ್ಷನ್, ಅಂದರೆ ಇಂಜೆಕ್ಷನ್ ಥೆರಪಿ, ಅಂದರೆ ಸೂಜಿ ಮೂಲಕ. So with that we can avoid surgery and improve quality and functionality of life. So that is the main Alleviate way. Okay doctor, ತಮ್ಮ ಕ್ಲಿನಿಕ್ ನಲ್ಲಿ ಯಾವೆಲ್ಲ ಪೇನ್ ಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತೆ? ಸರಿ, ಓಕೆ, ಆಕ್ಚುಲಿ WHO ಪ್ರಕಾರ ಆಕ್ಚುಲಿ ಈ ಪ್ರಪಂಚದಲ್ಲಿ 7 ಥರ ಪೇನ್ ಇದೆ. ಮೋಸ್ಟ್ ಕಾಮನ್ ಟೈಪ್ ಆಫ್ ಪೇನ್ ಎಲ್ಲರಿಗಿದೆ, ದಟ್ ಇಸ್ ಕಾಲ್ಡ್ ಮಸ್ಕ್ಯುಲೋಸ್ಕೆಲೆಟಲ್ ಪೇನ್, ಅಂದರೆ ಮಾಂಸ, ಮಂಡಿ ಪೇನ್, ಭುಜ ಪೇನ್, ಕುತ್ತಿಗೆ, ಇದು ಮಂಡಿ ನೋವು, ಪಾದ ನೋವು ಅಂತ, ಸೊಂಟ ನೋವು, ಎಕ್ಸೆಕ್ಟ್. ದಟ್ ಈಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಪೇನ್. ಫಾಲೋಡ್ ಬೈ ನಮ್ಮ ಟ್ರಾಮಾ, ಆಕ್ಸಿಡೆಂಟ್ ಆದಮೇಲೆ ಪೋಸ್ಟ್ ಸರ್ಜರಿ, ಅಂದರೆ ದಟ್ ಈಸ್ ಕಾಲ್ಡ್ ಎಸ್ ಪೋಸ್ಟ್ ಟ್ರೊಮ್ಯಾಟಿಕ್ ಪೇನ್. ಆಮೇಲೆ ಫೇಶಿಯಲ್ ಪೇನದಲ್ಲಿ ಸುಮಾರು ಜನರಿಗೆ ಹೆಡ್ಡೇಕ್ ಇರುತ್ತೆ, ಮೈಗ್ರೇನ್ ಇರುತ್ತೆ, ಟ್ರೈಜೈಮಲ್ ನ್ಯೂರಿಯಾಲಜಿ ಅಂತ ಶಾಕ್ ಥರ ಜನರಿಗೆ ಕೆಲವು ಸಲ ನೋವು ಆಗ್ತದೆ, ದಟ್ ಈಸ್ ಫೇಶಿಯಲ್ ಪೇನ್. ಮತ್ತು ನ್ಯೂರೋಪಥಿಕ್ ಪೇನ್ ಅಂದರೆ ನರ ನೋವು ಅಂದರೆ ಜನರಿಗೆ ಯಾವ ಪೇಷಂಟ್ಸ್ ಬರ್ತಾರಲ್ಲ ಅವ್ರು ಹೇಳ್ತಾರೆ ನಮಗೆ ಜುಮ್ ಥರ ಆಗೋದು, ಮರ ಕಟ್ಟುವುದು, ಸ್ವಲ್ಪ ವೀಕ್ನೆಸ್ ಇದೆ, ಶಾಕ್ ಥರ ಆಗ್ತದೆ, ಅದಕ್ಕೆ ಅಂದರೆ ನರ್ವ್ ಪೇನ್. ಡಯಾಬಿಟೀಸ್ ಇರ್ಬೋದು, ಡಯಾಬಿಟಿಕ್ ನ್ಯೂರೋಪತಿ. ನಮ್ಮ ಮೋಸ್ಟ್ ಕಾಮನ್ ಅಂದರೆ ಲೋ ಬ್ಯಾಕ್ ಪೇನಲ್ಲಿ ಸಯಾಟಿಕಾ, ಅಂದರೆ ಲೋ ಬ್ಯಾಕಿಂದ ಕಾಲು ತನಕ ಹೋದ್ರೆ ಒಂದು ಕರೆಂಟ್ ಥರ, ಅಂದರೆ ಅದು ನರ್ವ್ ಟೈಪ್ ಆಫ್ ಪೇನ್. ಆಮೇಲೆ ಹೊಟ್ಟೆ, ಎನಿಥಿಂಗ್ ಟು ಡೂ ವಿತ್ ದಿಸ್ ರೀಜನ್ ಇಸ್ ಕಾಲ್ಡ್ ವಿಸರಲ್ ಪೇನ್. ನಮ್ಮ ಎಂಡೋಮೆಟ್ರಿಯೋಸಿಸ್, ಕಿಡ್ನಿ ಇರ್ಬೋದು, ಇಂಟೆಸ್ಟೈನ್ಸ್, ಅಬ್ಡಾಮಿನಲ್ ಪೇನ್, ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ವಿಸರಲ್ ಪೇನ್. ಆಮೇಲೆ ಕ್ಯಾನ್ಸರ್ ಪೇನ್. ಸೊ ಕ್ಯಾನ್ಸರ್ ಪೇನ್ ಇಸ್ ವೆರಿ ನೆಗ್ಲೆಕ್ಟೆಡ್ ಇನ್ ಇಂಡಿಯಾ. ಸೊ ಲಾಟ್ ಆಫ್ ಪೀಪಲ್ ಆರ್ ಸಫರಿಂಗ್. ಅಷ್ಟು ಏನು there's not much of knowledge, but at Alleviate we do manage cancer pain also. And last is ಇದು ಫೈಬ್ರೋಮ್ಯಾಲ್ಜಿಯಾ ಪೇನ್. ಅಂದರೆ ಕೆಲವು ಜನರಿಗೆ ಮೈ ಕಾಲು ನೋವು, ಎಲ್ಲ ಕಡೆ ನೋವು ಇರುತ್ತೆ, ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತೀರ, ಆದರೆ ಎಲ್ಲ ಇನ್ವೆಸ್ಟಿಗೇಷನ್ ನಾರ್ಮಲ್ ಇದೆ, ಆದರೆ ಇನ್ನೂ ನೋವಿದೆ. ಸೊ ದ್ಯಾಟ್ ಕುಡ್ ಬಿ ಕಾಲ್ಡ್ ಎಸ್ ಫೈಬ್ರೋಮ್ಯಾಲ್ಜಿಯಾ. ಸೊ ಆಲ್ ದೀಸ್ ಕಂಡೀಷನ್ಸ್ ವಿ ಟ್ರೀಟ್ ಅಟ್ Alleviate ಸೆಂಟರ್. ಸೊ Alleviate ಸೆಂಟರಲ್ಲಿ ನೀವು ಬರುವಾಗ ಏನಾಗ್ತದೆ ಅಂದರೆ we have procedure rooms. Every center will have a procedure room. Procedure room ಒಳಗಡೆ ಏನಿದೆ ಅಂತ ಅಲ್ಟ್ರಾಸೌಂಡ್ ಮೆಷಿನ್ ಮತ್ತು ಎಕ್ಸ್ರೇ ಮೆಷಿನ್ ಇರುತ್ತೆ. ಸೊ ಯೂಸಿಂಗ್ ದೀಸ್ ಮೆಷಿನ್ಸ್ ನಮಗೆ ಗೊತ್ತಾಗ್ತದೆ ಎಲ್ಲಿ ಇಂಜೆಕ್ಷನ್ ಕೊಡಬೇಕಂತ, ಬೇಸ್ಡ್ ಆನ್ ದ ಹಿಸ್ಟ್ರಿ, ಎಕ್ಸಾಮಿನೇಷನ್ಸ್, ಫೈಂಡಿಂಗ್ಸ್ ಎಲ್ಲ. ಆ್ಯಂಡ್ ಎವ್ರಿಥಿಂಗ್ ಈಸ್ ಅಂಡರ್ ಲೋಕಲ್ ಅನೆಸ್ಥಿಷಿಯಾ, ಏನು ಜನರಲ್ ಅನೆಸ್ಥಿಷಿಯಾ ಇಲ್ಲ. ಆ್ಯಂಡ್ ದೀಸ್ ಆರ್ ಆಲ್ ಡೇ ಕೇರ್ ಪ್ರೊಸೀಜರ್ಸ್. ಈಗ ಹಾಸ್ಪಿಟಲ್ ಅಡ್ಮಿಷನ್ ಆಗೋದು ಆ ಥರ ಏನಿಲ್ಲ. ನೀವು ಬೆಳಿಗ್ಗೆ ಬರ್ತೀರಾ, ಮಧ್ಯಾಹ್ನಕ್ಕೆ ಡಿಸ್ಚಾರ್ಜ್ ಆಗ್ತೀರಾ. ಸೊ ವಿದಿನ್ ಸೇಮ್ ಡೇ ನೀವು ಮನೆಗೆ ಹೋಗ್ತೀರಾ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಫಿಸಿಯೋಥೆರಪಿ ಟೀಮ್. ಸೊ ಪೋಸ್ಟ್ ಇಂಜೆಕ್ಷನ್ ಹೇಗೆ ರಿಕವರಿ ಮಾಡಬೇಕು, ಹೇಗೆ ಶಕ್ತಿ ಬರಬೇಕಂತ, ದಟ್ ಈಸ್ ವಾಟ್ ವಿ ಡೂ. ಸೊ ವಿ ಟ್ರೀಟ್ ಆಲ್ ಕಂಡೀಷನ್ಸ್ ಬಟ್ ವಿದೌಟ್ ಸರ್ಜರಿ. ಓಕೆ ಡಾಕ್ಟರ್, ಸ್ಪೆಷಲಿ ಇವತ್ತು ನಾವು ಸ್ಪೈನ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಸಾಮಾನ್ಯವಾಗಿ ಯಾವೆಲ್ಲ ಸ್ಪೈನ್ ನೋವು ಕಂಡು ಬರುತ್ತೆ? ಸರಿ, ಸೊ ನನ್ನ ಜೊತೆ ಒಂದು ಗಾಟ್ ಅ ಮಾಡೆಲ್ ಇದೆ.
ಸೊ ಇಲ್ಲಿ ನೋಡಿ, ಆ್ಯಕ್ಚುಲಿ ಬ್ಯಾಕ್ ಪೇನ್ ಅಂದರೆ ಸ್ಪೈನ್ ಇಸ್ ಅ ವೆರಿ 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 ಕಾಂಪ್ಲೆಕ್ಸ್ ಏರಿಯಾ. ಇದು ನಮ್ಮ ನೋಡಿ, ದಿಸ್ ಈಸ್ ಅವರ್ ಬ್ಯಾಕ್ ಸೈಡ್ ಪಾಸ್ಚರ್ ನೋಡಿ, ಇದು ಒಂದು ಕರ್ವ್ ಇರಬೇಕು ಆ್ಯಕ್ಚುಲಿ. ಆ್ಯಂಡ್ ದೀಸ್ ಆರ್ ಕಾಲ್ ವರ್ಟಿಬ್ರೆ ಅಂದರೆ ಮೂಲೆ. ಸೊ ಆ್ಯಸ್ ಯು ಕ್ಯಾನ್ ಸಿ ಇಟ್ಸ್ ಡಿಸೈನ್ ಲೈಕ್ ನಮ್ಮ ಅಟ್ಟಿಗೆ ಥರ, ಇಟ್ಸ್ ಸ್ಟ್ಯಾಕ್ಡ್ ಆನ್ ಟಾಪ್ ಆಫ್ ಈಚ್ ಅದರ್. ದಿಸ್ ಇಸ್ ಕಾಲ್ಡ್ ಆಸ್ ವರ್ಟಿಬ್ರೆ. ಸೊ ಈ ಬೋನಿಂದ ಪ್ರಾಬ್ಲಮ್ ಇದ್ದರೆ, ಎಸ್ಪೆಷಲಿ ಆಸ್ಟಿಪೊರೋಸಿಸ್, ನಮಗೆ ವಯಸ್ಸಾಗುವಾಗ ಈ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತದೆ, ಆವಾಗ ಜನರಿಗೆ ಏನಾಗ್ತದೆ, ಇದು ಬೋನ್ ಫ್ರ್ಯಾಕ್ಚರ್ ಆಗ್ಬೋದು. ಸೊ ಅದರಿಂದ ನೋವು ಬರುತ್ತೆ. ಕೆಲವು ಸಲ ಈ ಬೋನ್ ಸ್ವಲ್ಪ ಮುಂದೆ ಬರುತ್ತೆ. ಸೊ ಮುಂದೆ ಬರುವಾಗ ಜನರಿಗೆ ಈ ನರ ಟಚ್ ಆಗ್ತದೆ. ಸೊ ನರ ಟಚ್ ಆಗುವಾಗ ಜನರಿಗೆ ಬೆನ್ನು ಇರುತ್ತೆ ಮತ್ತು ಒಂದು ಶಾಕ್ ಥರ, ಕರೆಂಟ್ ಥರ ಫೀಲ್ ಆಗ್ತದೆ. ಸೊ ಈ ಮೂಲೆ ಬಿಟ್ಟು ಇದನ್ನು ನೋಡಿ, ಇದು 2 ಮೇನ್ ಜಾಯಿಂಟ್ಸ್ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಫ್ಯಾಸೆಟ್ ಜಾಯಿಂಟ್ ಅಂತ. ಇದು ಮತ್ತು ಇದು ಫ್ಯಾಸೆಟ್ ಜಾಯಿಂಟ್ ಮತ್ತು ಇದು ಎಸ್ಐ ಜಾಯಿಂಟ್. ಸೊ ಈ ಜಾಯಿಂಟಿಂದ ಸಹ ಜನರಿಗೆ ನೋವಾಗ್ತದೆ. ಮೇನ್ ಸಿಂಪ್ಟಮ್ಸ್ ಆಫ್ ದಿಸ್ ಜಾಯಿಂಟ್ ಪೇನ್ ವಿಲ್ ಬಿ ಲೋ ಬ್ಯಾಕ್ ಪೇನ್, ಅಂದರೆ ಬೆನ್ನಿನ ನಡುವಿನಲ್ಲಿ ನೋವು ಆಗ್ತದೆ ಮತ್ತು ಸ್ವಲ್ಪ ಕೈ ಅಥವಾ ಕಾಲ್ ಮೇಲೆ ಸ್ವಲ್ಪ ನೋವು ಬರುತ್ತೆ. ಬಟ್ ಡಸಂಟ್ ಗೋ ಆಲ್ ದ ವೇ ಡೌನ್, ಕಾಲ್ ತನಕ ಬೆರಳು ತನಕ ಹೋಗಲ್ಲ. ದಟ್ ಈಸ್ ಮೇನ್ಲಿ ಫ್ರಮ್ ಫ್ಯಾಸೆಟ್ ಜಾಯಿಂಟ್ ಪೇನ್ ಆ್ಯಂಡ್ ಎಸ್ಐ ಜಾಯಿಂಟ್ ಪೇನ್. ಈ ಜಾಯಿಂಟ್ ಪೇನ್ ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ, ಜನರಿಗೆ ಯಾವಾಗಲೂ ಈ ಎಕ್ಸ್ಟೆನ್ಷನ್ ಮಾಡುವಾಗ ತುಂಬ ನೋವಾದರೆ ದಟ್ ಈಸ್ ಕಾಲ್ಡ್ ಆಸ್ ಫ್ಯಾಸೆಟ್ ಜಾಯಿಂಟ್ ಪೇನ್, ಎಸ್ಐ ಜಾಯಿಂಟ್ ಪೇನ್. ಬಟ್ ವೆರಿ ಇಂಪಾರ್ಟೆಂಟ್, ನಮಗೆ ಈ ಮೂಲೆ ನಡುವಿನಲ್ಲಿ ಈ ಡಿಸ್ಕ್ಸ್ ಎಲ್ಲ ಇದೆ. ಈ ಡಿಸ್ಕ್ ಮೇನ್ ಜಾಬ್ ಏನಂದರೆ ಅದು ಶಾಕ್ ಅಬ್ಸಾರ್ಬರ್. ನಮ್ಮ ಇದು ಬ್ಯಾಕಿಗೆ ಶಾಕ್ ಅಬ್ಸಾರ್ಬರ್. ಆ್ಯಕ್ಚುಲಿ ದಿಸ್ ಡಿಸ್ಕ್ ಇಸ್ ವೆರಿ ಸ್ಟ್ರಾಂಗ್ ಸ್ಟ್ರಕ್ಚರ್. ಹೊರಗಡೆ ಸ್ಟ್ರಕ್ಚರ್ ಸ್ಟ್ರಾಂಗ್ ಇರುತ್ತೆ, ಒಳಗಡೆ ಸ್ಟ್ರಕ್ಚರ್ ಸ್ವಲ್ಪ ನೀರು ಇರುತ್ತೆ, ಸ್ವಲ್ಪ ಜೆಲ್ಲಿ ಸ್ವಲ್ಪ ಜಾಮ್ ಥರ ಇರುತ್ತೆ. ಏನಾಗ್ತದೆ ಅಂದರೆ, ನಾವು ಈಗ ವಯಸ್ಸಾಗುವಾಗ ನಾವು ಪಾಶ್ಚರ್ ಕರೆಕ್ಟ್ ಇಲ್ಲದಂದರೆ, ಸ್ವಲ್ಪ ಆಕ್ಸಿಡೆಂಟ್ ಆದರೆ ಏನಾಗ್ತದೆ, ತುಂಬ ಪ್ರೆಷರ್ ಈ ಡಿಸ್ಕ್ ಮೇಲೆ ಬೀಳ್ತದೆ. ಆವಾಗ ಈ ಒಳಗಡೆ ಸಬ್ಸ್ಟೆನ್ಸ್ ಎಲ್ಲ ಜಾಮ್ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗಿ ಈ ನರವನ್ನು ಟಚ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆವಾಗ ಜನರಿಗೆ ಬೆನ್ನು ಇರುತ್ತೆ, ಅಲಾಂಗ್ ವಿತ್ ದ್ಯಾಟ್ ನರ ಟಚ್ ಆಗುವಾಗ ಅವರಿಗೆ ಶೂಟಿಂಗ್ ಟೈಪ್ ಆಫ್ ಪೇನ್ ಬೆರೆಲ್ ತನಕ ಹೋಗ್ತದೆ. ಸೊ ಜುಮ್ ಥರ ಆಗೋದು ಮತ್ತು ವೀಕ್ನೆಸ್ ಬರೋದು, ಪಾದ ಮೇಲೆ ನೋವಾಗೋದು. ಸೊ ದ್ಯಾಟ್ ಈಸ್ ಆಲ್ ಪಾರ್ಟ್ ಆಫ್ ಸಯಾಟಿಕಾ. ಸೊ ದ್ಯಾಟ್ ಈಸ್ ಕಾಲ್ಡ್ ಡಿಸ್ಕ್ ಪೇನ್. ಕೆಲವು ಸಲ ಡಿಸ್ಕೋಜೆನಿಕ್ ಪೇನ್ಸ್ ಇರುತ್ತೆ, ಮೀನ್ಸ್ ಡಿಸ್ಕ್ ಒಳಗಡೆ ನೀರು ಇರುತ್ತೆ ಅಲ್ಲ, ಸೊ ಅದು ನೀರು ಕಡಿಮೆ ಆಗ್ತದೆ ನಮಗೆ ವಯಸ್ಸಾಗುವಾಗ. ಸೊ ಆವಾಗ ಜನರಿಗೆ ಲೋ ಬ್ಯಾಕ್ ಪೇನ್ ಮಾತ್ರ ಇರುತ್ತೆ. ಆವಾಗ ಸಯಾಟಿಕಾ ಶಾಕ್ ಲೈಕ್ ಸೆನ್ಸೇಷನ್ ಇರಲ್ಲ. ದಟ್ ಈಸ್ ಪ್ಯೂರ್ಲಿ ಡಿಸ್ಕ್ ಪೇನ್. ಸೊ ಅರೌಂಡ್ ದ್ಯಾಟ್ ಈ ಮಾಡಲಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಬಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಮಸಲ್ಸ್ ಆ್ಯಂಡ್ ಲಿಗಮೆಂಟ್ಸ್. ನಮ್ಮ ಮಾಂಸ ಮತ್ತು ಲಿಗಮೆಂಟ್ಸ್ ಇದೆ ಅಲ್ಲ, ದಟ್ ಈಸ್ ಸೋ ಇಂಪಾರ್ಟೆಂಟ್ ಟು ಸಪೋರ್ಟ್. ಈ ಎಲ್ಲ ಸ್ಟ್ರಕ್ಚರ್ಗೆ ಸಪೋರ್ಟ್ ಕೊಡೋದೇ ಮಾಂಸ. ಆದರೆ ಜನರು ಈಗ ಈ ಕಾಲದಲ್ಲಿ ಏನು ಮಾಡ್ತಾರೆ ಅಂತ, ಬಿಕಾಸ್ ಆಫ್ ಲೋ ಎಕ್ಸಸೈಸ್ ಅವ್ರ ತೂಕ ಜಾಸ್ತಿ ಆಗಿ ಅವ್ರ ಮಸಲ್ಸ್ ಎಲ್ಲ ವೀಕ್ ಆಗ್ತದೆ. ಸೊ ಮಸಲ್ಸ್ ಟೈಟ್ ಆಗೋ ಮಸಲ್ ಸ್ಪ್ಯಾಸಮ್, ಅದರಿಂದ ಸಹ ಜನರಿಗೆ ನೋವಾಗ್ತದೆ. ಓಕೆ ಡಾಕ್ಟರ್, ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಹೇಳೋದಾದರೆ? ಎಸ್, ಸೊ ರಿಸ್ಕ್ ಫ್ಯಾಕ್ಟರ್, ಮೋಸ್ಟ್ ಕಾಮನ್ ವಿಚ್ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ನಮ್ಮ ಏಜ್ ಮತ್ತು ಜೆನೆಟಿಕ್ಸ್. ಸೊ ಆ್ಯಕ್ಚುಲಿ ಲೋ ಬ್ಯಾಕ್ ಪೇನ್ ಮೋಸ್ಟ್ಲಿ 50 ವರ್ಷ ಆದಮೇಲೆ ಜನರಿಗೆ ಆಗೋದು. ಬಟ್ ವಿ ಹ್ಯಾವ್ ಸೀನ್ ಡ್ಯೂರಿಂಗ್ ಕೋವಿಡ್ ಟೈಮ್, ಎಸ್ಪೆಷಲಿ IT ಪ್ರೊಫೆಷನ್ಸಲ್ಲಿ, ವೆನ್ ದೇ ವರ್ಕಿಂಗ್ ಫ್ರಮ್ ಹೋಮ್, ಅದು ಡೆಸ್ಕ್ ಜಾಬ್ ಅಲ್ಲ, ಸೊ ದೇ ವರ್ಕ್ ಫಾರ್ ಲಾಂಗ್ ಅವರ್ಸ್ ಎಟ್ ಹೋಮ್. ಈಗ ಅಟ್ಲೀಸ್ಟ್ ಇನ್ IT ಪಾರ್ಕ್ ದೇ ಹ್ಯಾವ್ ಗುಡ್ ಚೇರ್ಸ್. ಮನೆಯಲ್ಲಿ ಅವರು ಸೋಫಾ ಮೇಲೆ ಅದು TV ನೋಡಿ ಕೆಲಸ ಮಾಡ್ತಾರೆ, ಅಲ್ಲಿ ಡೈನಿಂಗ್ ಟೇಬಲಲ್ಲಿ. ಸೊ ಇಟ್ಸ್ ವೆರಿ ಪೋರ್ ಪಾಶ್ಚರ್. ಆವಾಗ ಮಸಲ್ ಸ್ಪ್ರೇನ್ ಜಾಸ್ತಿ ಆಗ್ತದೆ. ಸೊ ಏಜ್, ದಟ್ಸ್ ವೈ ವಿ ಸಿ ಇನ್ ಯಂಗರ್ ಏಜ್ ಗ್ರೂಪ್. ಮತ್ತು ಜೆನೆಟಿಕ್ಸ್. ಸೊ ಅದು ಬಿಟ್ಟು ಎಕ್ಸಸೈಸ್, ಈಗ ಲ್ಯಾಕ್ ಆಫ್ ಎಕ್ಸಸೈಸ್, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ನಮ್ಮ ಈಗ ಜೀವನದಲ್ಲಿ ದೇರ್ ಇಸ್ ನೋ ಟೈಮ್ ಫಾರ್ ಎಕ್ಸಸೈಸ್, ಜನರಿಗೆ ಟೈಮೇ ಸಿಗ್ತಲ್ಲ. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಈ ಮಸಲ್ ಫಂಕ್ಷನಲ್ ಇರಬೇಕು. ಫಂಕ್ಷನ್ ಇರುವಾಗಲೇ ನಮ್ಮ ಆ್ಯಕ್ಚುಲಿ ನೋವು ಕಡಿಮೆ ಆಗ್ತದೆ. ಸೊ ಲ್ಯಾಕ್ ಆಫ್ ಎಕ್ಸಸೈಸ್ ಇಂದ ನಿಮ್ಗೆ ಏನಾಗ್ತದೆ, ತೂಕ ಜಾಸ್ತಿ ಆಗೋದು. ಈಗ ವೇಟ್ ಜಾಸ್ತಿ ಆದರೆ ತುಂಬ ಸ್ಟ್ರೆಸ್ ಬೀಳ್ತದೆ ಲೋ ಬ್ಯಾಕ್ ಪೇನ್ಗೆ. ಸೊ ಅದಕ್ಕೆ ನೋವು ಜಾಸ್ತಿ ಆಗ್ತದೆ. ಮತ್ತು ಎರ್ಗೊನಾಮಿಕ್ಸ್, ನಾವು ಈಗ ಲಿಫ್ಟ್ ಮಾಡ್ತೀವಲ್ಲ, ಯಾವುದಾದ್ರು ಲಿಫ್ಟ್ ಮಾಡಿದ್ರೆ ಸ್ವಲ್ಪ ಟೆಕ್ನಿಕ್ ಇರಬೇಕು. ಆ್ಯಕ್ಚುಲಿ ನೀವು ಲೆಗ್ಸ್ ಜಾಸ್ತಿ ಯೂಸ್ ಮಾಡಿ ಅದು ಎತ್ತಬೇಕು. ಮತ್ತು ಎರ್ಗೊನಾಮಿಕ್ ಸ್ಟೇಷನ್, ನಮ್ಮ IT ಕ್ಯಾಪಿಟಲಲ್ಲಿ ಎಲ್ಲ IT ಪಾರ್ಕ್ನಲ್ಲಿ ಚೇರ್ ಹ್ಯಾಸ್ ಟು ಬಿ ವೆರಿ ವೆರಿ ಅಟ್ ಅ ಗುಡ್ ಹೈಟ್. ಆ್ಯಂಡ್ ಅದ್ರ ಬಗ್ಗೆ ನಾನು ಸ್ವಲ್ಪ ಆಮೇಲೆ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇದು ಸ್ಮೋಕಿಂಗ್ ಪ್ಲೇಸ್ ಅ ಬಿಗ್ ಪಾರ್ಟ್. ಯಾಕಂದರೆ ಅದು ಸ್ಮೋಕಿಂಗ್ ಏನಾದರೂ ಡ್ಯಾಮೇಜ್ ಆದರೆ ನಮ್ಮ ಟಿಶ್ಯೂ ಹೀಲಿಂಗ್ ಡಿಲೇ ಆಗೋದು, ಯಾಕಂದರೆ ಸ್ಮೋಕಿಂಗಿಂದ. ಮತ್ತು ಸೈಕಲಾಜಿಕ್ ಇಶ್ಯೂ, ಸ್ಟ್ರೆಸ್ ಇದ್ದರೆ ಅದು ಮಸಲ್ ಟೆನ್ಷನ್ ಟೈಟ್ ಆಗ್ತದಲ್ಲ, ಸೊ ಅದಕ್ಕಿಂತ. ಸೊ ದೀಸ್ ಆರ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್ಸ್. ಓಕೆ ಡಾಕ್ಟರ್, ನಾರ್ಮಲ್ ಪೇನ್ಗೂ ಈ ಪೇನ್ಗೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ? ಸರಿ, ಸೊ ನಾರ್ಮಲಿ ಜನರಿಗೆ ಈಗ ನೋವು ಬ್ಯಾಕ್ ಪೇನ್ ಎಸ್ಪೆಕ್ಟ್ ಸ್ಟಾರ್ಟ್ ಆಗುವಾಗ ಅದು ಸೆಂಟರ್, ಅಂದರೆ ಈಗ ಈ ಪೋಸ್ಚರ್ ಸರ್ ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ ಇಲ್ಲಿ ನೋವಿದೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಯೂಶ್ವಲಿ ಕುಡ್ ಬಿ ಡಿಸ್ಕೋಜೆನಿಕ್ ಪೇನ್ ಆರ್ ಫ್ಯಾಸೆಟ್ ಜಾಯಿಂಟ್ ಪೇನ್ ಅಂತ, SI ಜಾಯಿಂಟ್ ಅಥವಾ ಮಸಲ್ ಪೇನ್ ಇರ್ಬೋದು. ಸೊ ದಟ್ ಈಸ್ ಆಲ್ ನಾರ್ಮಲ್. ಈಗ ಏನಾಗ್ತದೆ, ಅದು ಡಿಸ್ಕ್ ಒಳಗಡೆ ಅದು ಜಾಮ್ ಇದೆ ಅಲ್ಲ, ಅದು ಜಾಮ್ ಹೊರಗಡೆ ಬಂದರೆ ಒಂದು ನರನ್ ಟಚ್ ಆಗ್ತದೆ. ನರ ಟಚ್ ಆಗುವಾಗ
ಇದು ಬ್ಯಾಕ್ ಪೇನ್ ಜೊತೆ ಅದೊಂದು ಶಾಕ್ ಲೈಕ್ ಸೆನ್ಸೇಷನ್ ಹೋಗ್ತದೆ, ಇಲ್ಲಿ ತನಕ ಕಾಲು ತನಕ ಬೆರಳು ತನಕ ಹೋಗ್ತದೆ, ಶಾಕ್ ಲೈಕ್ ಸೆನ್ಸೇಷನ್, ಸಡನ್ ವೀಕ್ನೆಸ್ ಬರುತ್ತೆ. ಸೊ ದ್ಯಾಟ್ ಈಸ್ ಸ್ಲೈಟ್ಲಿ ಡಿಫ್ರೆಂಟ್ ಫ್ರಾಮ್ ಯುವರ್ ನಾರ್ಮಲ್ ಸಿಂಪ್ಟಮ್ಸ್. ಸೊ ಯಾವಾಗ ನೋವು ಜಾಸ್ತಿ ಆಗ್ತದೆ, ಕೆಲವು ಜನರಿಗೆ ಇದು ಮುಂದೆ ಬಗ್ಗುವಾಗ ನೋವು ಜಾಸ್ತಿ ಆಗ್ತದೆ, ಕೆಲವು ಜನರಿಗೆ ಇದು ಹಿಂದೆ ಬಗ್ಗುವಾಗ ನೋವು ಜಾಸ್ತಿ ಆಗ್ತದೆ. ಸೊ ಕೆಲವು ಜನರಿಗೆ ಇದು ಲಾಂಗ್ ಟೈಮ್ ಸಿಟ್ಟಿಂಗ್ ಪೊಸಿಷನಲ್ಲಿ ಅವರಿಗೆ ಆಗಲ್ಲ. ಸೊ ದ್ಯಾಟ್ ಟೈಮ್ ಕುಡ್ ಬಿ SI ಜಾಯಿಂಟ್ ಪೇನ್ ಎಕ್ಸೆಟ್ರಾ. ಸೊ ಸ್ಲೈಟ್ಲಿ ಡಿಫ್ರೆಂಟ್. ಇದು ಕಾಂಬಿನೇಷನ್ ಆಫ್ ಇದು ಮಸ್ಕ್ಯುಲೋಸ್ಕೆಟಲ್ ಪೇನ್, ನಮ್ಮ ಮಾಂಸ ಮೂಲೆ ಪೇನ್ ಪ್ಲಸ್ ಕಾಂಬಿನೇಷನ್ ಆಫ್ ನರ್ವ್ ಪೇನ್. ಸೊ ದ್ಯಾಟ್ ಈಸ್ ಸ್ಲೈಟ್ಲಿ ಡಿಫ್ರೆಂಟ್ ಇನ್ ಲೋ ಬ್ಯಾಕ್ ಪೇನ್. ಓಕೆ, ಅಂದರೆ ಲಾಂಗ್ ಟೈಮ್ವರೆಗೂ ಇರುತ್ತೆ ಈ ಪೇನ್ ಹೇಳೋದಾದರೆ. ಓಕೆ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲಿವೇಟ್ನಲ್ಲಿ ಹೆಂಗಿರುತ್ತೆ? ಸರಿ. ಸೊ ಹಾಗೆ ಮುಂಚೆ ಹೇಳಿದನಲ್ಲ, ಸೊ ವಿ ಲುಕ್ ಆಟ್ ಟ್ರೀಟ್ಮೆಂಟ್ ಆಪ್ಷನ್ಸ್ ವಿದೌಟ್ ಸರ್ಜರಿ. ಸೊ ಪೇಷಂಟ್ಸ್ ಬಂದರೆ ನಾವು ಫಸ್ಟ್ ಡೀಟೇಲ್ ಆಗಿ ಹಿಸ್ಟ್ರಿ ತಗೊತೀವಿ, ಡೀಟೇಲ್ ಆಗಿ ಎಕ್ಸಾಮಿನೇಷನ್ ಮಾಡ್ತೀವಿ. ನಾವು ಈಗೇನೇ ಹೇಳ್ತೀನಲ್ಲ, ಬ್ಯಾಕ್ ಪೇನ್ ಅಂದರೆ ದರ್ ಕುಡ್ ಬಿ ಮೆನಿ ಪೇನ್ ಜನರೇಟರ್ಸ್. ಎಲ್ಲಿಂದ ಪೇನ್ ಬರ್ತಾಯಿದೆ ನಮಗೆ ಸ್ವಲ್ಪ ಟೈಮ್ ಬೇಕು ಕಾಣಿಸ್ಲಿಕ್ಕೆ. ಸೊ ವಿ ಮೈಟ್ ಆಸ್ಕ್ ಫಾರ್ ಇನ್ವೆಸ್ಟಿಗೇಷನ್ಸ್, MRI ವಿ ಕ್ಯಾನ್ ಆಸ್ಕ್. ಎಸ್ಪೆಷಲಿ ಇದು ಡಿಸ್ಕಿಂದ ನೋವು ಬರ್ತಾ ಇದೆ, ಅದು ಶೂಟಿಂಗ್ ಪೇನ್, ಸಯಾಟಿಕ ಪೇನ್ ಇದ್ದರೆ ಜನರಲಿ ವಿ ಡೂ ಆಸ್ಕ್ ಫಾರ್ MRI. ಬಟ್ ಮೇನ್ಲಿ ನಮ್ಮ ಹಿಸ್ಟ್ರಿ ಮತ್ತು ಎಕ್ಸಾಮಿನೇಷನಿಂದನೇ ನಮಗೆ ಸ್ವಲ್ಪ ಡೀಟೇಲ್ ಆಗಿ ಗೊತ್ತಾಗ್ತದೆ ಇದು ಪೇನ್ ಎಲ್ಲಿಂದ ಬರ್ತಾಯಿದೆ, ಮೂಲೆಯಿಂದನ, ಡಿಸ್ಕಿಂದನ, ಜಾಯಿಂಟ್ ಲೈಕ್ ಫ್ಯಾಸೆಟ್ ಜಾಯಿಂಟ್ SI ಜಾಯಿಂಟಾ, ನರದಿಂದನ ಅಥವಾ ಮಾಂಸದಿಂದನ. ಸೊ ಬೇಸ್ಡ್ ಆನ್ ದ್ಯಾಟ್ ವಿ ಕಮ್ ಅಪ್ ವಿತ್ ದ ಟ್ರೀಟ್ಮೆಂಟ್ ಪ್ಲ್ಯಾನ್ ಅಲಾಂಗ್ ವಿತ್ ದ ಫಿಸಿಯೋಥೆರಪಿಸ್ಟ್. ಸೊ ಇದೆಲ್ಲ ಡೇ ಕೇರ್ ಪ್ರೊಸೀಜರ್. ನಾವು ಲೋಕಲ್ ಅನೆಸ್ಥೀಷಿಯಾ ಯೂಸಿಂಗ್ ಎಕ್ಸ್ರೇ ಮೆಷೀನಲ್ಲಿ ನಾವು ಲೋಕಲ್ ಅನೆಸ್ಥೀಷಿಯಾ ಕೊಟ್ಟು ಆ ಜಾಗಕ್ಕೆ ಹೋಗಿ ನಾವು ಇಂಜೆಕ್ಷನ್ ಕೊಡ್ತೀವಿ. ಈ ಇಂಜೆಕ್ಷನ್ ಒಳಗಡೆ ಏನಿದೆ ಅಂದರೆ ಲೋಕಲ್ ಅನೆಸ್ಥೀಷಿಯಾ ಇರುತ್ತೆ, ಸ್ಟಿರಾಯ್ಡ್ ಇರುತ್ತೆ. ಸ್ಟಿರಾಯ್ಡ್ ಅಂದರೆ ಇಟ್ಸ್ ಅ ವೆರಿ ಗುಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಮೆಡಿಕೇಷನ್. ಆ ಜಾಗದಲ್ಲಿ ಆ್ಯಂಟಿ ಮೆಡಿಕೇಷನ್ ಕೊಡುವಾಗ ಆ ನೋವು ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಆಗ್ತದೆ. ಆವಾಗ ನರಕ್ಕೆ ಸ್ವಲ್ಪ ಜಾಗ ಸಿಗ್ತದೆ ಮೂವ್ಮೆಂಟ್ ಮಾಡಲಿಕ್ಕೆ, ಆವಾಗ ಅದು ಶೂಟಿಂಗ್ ಸೆನ್ಸೇಷನ್ ಕಡಿಮೆ ಆಗ್ತದೆ. ಸೊ ಅಲಾಂಗ್ ವಿತ್ ದ್ಯಾಟ್ ನಮ್ಮ ಫಿಸಿಯೋಥೆರಪಿಸ್ಟ್ ಆರ್ ವೆರಿ ಎಕ್ಸಲೆಂಟ್, ವಿ ಹ್ಯಾವ್ ಗ್ರೇಟ್ ಟೀಮ್. ನಾವು 2 to 3 ವೀಕ್ಸ್ ಆಫ್ ಹಾರ್ಡ್ ಕೋರ್ ಇದು ಸ್ಟ್ರೆಂಥನಿಂಗ್ ಕೋರ್ ಎಕ್ಸಸೈಸಸ್ ಮತ್ತು ಮನೆಯಲ್ಲಿ ಹೇಗೆ ನೀವು ಎಕ್ಸಸೈಸ್ ಮಾಡಬೇಕಂತ ನಾವು ನಿಮಗೆ ಹೇಳ್ತೀವಿ. ಸೊ ಅಲಾಂಗ್ ವಿತ್ ದ್ಯಾಟ್ ದ ನ್ಯೂವರ್ ಥೆರಪಿ is something called as regeneration therapy ಅಂತ, ಅಥವಾ prolotherapy called as platelet rich plasma ಅಂತ. ಸೊ PRP what we do is we do take your own blood. ನಿಮ್ಮ ರಕ್ತ ಒಳಗಡೆ ಆ್ಯಕ್ಚುಲಿ ಇದು ಹೀಲಿಂಗ್ ಪ್ರಾಪರ್ಟೀಸ್ ಇರುತ್ತೆ. ನಾವು ನಿಮ್ಮ 20 ml ರಕ್ತ ತೆಗಿತೀವಿ, ಒಂದು PRP ಮೆಷಿನ್ ಒಳಗಡೆ ಹಾಕಿ ಅದು ಪ್ಲೇಟ್ಲೆಟ್ಸ್ ಅಂತ ಬರುತ್ತೆ. ಸೊ ವಿ ಟೇಕ್ ದ ಪ್ಲೇಟ್ಲೆಟ್ಸ್ ಆ್ಯಂಡ್ ವಿ ಇಂಜೆಕ್ಟ್ ಇಂಟು ದ ಡಿಸ್ಕ್ ಪೇನ್ ಇದ್ದರೆ ನಾವು ಡಿಸ್ಕ್ ಒಳಗಡೆ ಪೇನ್ ಅದು ಇಂಜೆಕ್ಷನ್ ಹಾಕ್ತೀವಿ, ಅಥವಾ ಜಾಯಿಂಟ್ ಒಳಗಡೆ ಫ್ಯಾಸೆಟ್ ಜಾಯಿಂಟ್ ಒಳಗಡೆ ಹಾಕ್ತೀವಿ, ಅಥವಾ SI ಜಾಯಿಂಟ್ ಒಳಗಡೆ ಹಾಕ್ತೀವಿ. ಸೊ ಯೂಸಿಂಗ್ ಯೋರ್ ಓನ್ ಹೀಲಿಂಗ್ ಪ್ರಾಪರ್ಟೀಸ್ ಆಫ್ ಯೋರ್ ಬಾಡಿ, ದ ಪೇಷಂಟ್ ಗೆಟ್ಸ್ ಬೆಟರ್, ರೀಜನರೇಟೆಡ್ ಆ್ಯಂಡ್ ಇಂಪ್ರೂವ್ಡ್ ಕ್ವಾಲಿಟಿ ಆಫ್ ಲೈಫ್. ತಾವು ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರಿ, ಟ್ರೀಟ್ಮೆಂಟ್ನ ನಂತರದಲ್ಲಿ ಏನಾದರೂ ಸೈಡ್ ಇಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತಾ, ಹೇಗೆ? ಸರಿ, ಆ್ಯಕ್ಚುಲಿ ದ ಮೋಸ್ಟ್ ಕಾಮನ್ ಸೈಡ್ ಇಫೆಕ್ಟ್ ನಾವು ಪೇಷಂಟ್ಸ್ಗೆ ಹೇಳ್ತೀವಿ ಅಂದರೆ ಸ್ವಲ್ಪ ನೋವು ಜಾಸ್ತಿ ಆಗ್ತದೆ. ಒಂದು 3-4 ಡೇಸ್ ತನಕ ನೋವು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಆಮೇಲೆ ನಮ್ಮ ಇಫೆಕ್ಟ್ ಆ್ಯಕ್ಚುಲಿ ಟೇಕ್ಸ್ ಪ್ಲೇಸ್. ಈ ಸ್ಟಿರಾಯ್ಡ್ ಇಫೆಕ್ಟ್ ಯೂಶಲಿ 48 hours ಸ್ಟಾರ್ಟ್ ಆಗ್ತದೆ. PRP ಇಂಜೆಕ್ಷನ್ ಇದ್ದರೆ ಇಟ್ ವಿಲ್ ಟೇಕ್ another 2 to 3 weeks ತನಕ. ಬಟ್ ಯೂಶಲಿ ಪೇನ್ ವಿಲ್ ಇನ್ಕ್ರೀಸ್ ಫಾರ್ ಫಸ್ಟ್ 2 or 3 days. ಅದ್ರ ಬಿಟ್ಟು ದಿಸ್ ವೆರಿ ರೇರ್ ಕಾಂಪ್ಲಿಕೇಶನ್ಸ್, ಅಂದರೆ ಲೆಸ್ ದೆನ್ 1% ಚಾನ್ಸ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಬಟ್ ವಿ ಟೇಕ್ ಆಲ್ ಪ್ರಿಕಾಷನ್ಸ್ ಇನ್ಫೆಕ್ಷನ್ ಕಡಿಮೆ ಮಾಡಲಿಕ್ಕೆ. ಇದು ಬ್ಲಡ್ ಕ್ಲಾಟ್ ಥರ ಚಾನ್ಸ್ ಆಗ್ಬೋದು, ಹೆಮೋಟೋಮಾ ಅಂತ, ಬಟ್ ಎಕ್ಸ್ಟ್ರೀಮ್ಲಿ ರೇರ್. ನರ್ವ್ ಡ್ಯಾಮೇಜ್ ಸಹ ಹೇಳ್ತೀವಿ, ಯಾಕೆಂದ್ರೆ ಬೆನ್ ಇಂಜೆಕ್ಷನ್ ಅಲ್ಲ, ಅದು ಅಕ್ಕಪಕ್ಕ ನರ ಇರುತ್ತೆ. ಬಟ್ ನರ್ವ್ ಡ್ಯಾಮೇಜ್ ಅಗೇನ್ ಎಕ್ಸ್ಟ್ರೀಮ್ಲಿ ರೇರ್. ಇದು ಅಂದರೆ 1:20,000-30,000 ಚಾನ್ಸ್ ಇರ್ಬೋದು, ಬಟ್ ಅಗೇನ್ ಎಕ್ಸ್ಟ್ರೀಮ್ಲಿ ರೇರ್. ಓಕೆ ಡಾಕ್ಟರ್, ತಾವು PRP ಅಂತ ಹೇಳಿದ್ರೆ PRP ಅಂದರೆ ಏನು, ಇದರ ಯೂಸಸ್ ಏನು? ಎಸ್, ಸೊ ಇದು ಆ್ಯಕ್ಚುಲಿ ಇಟ್ಸ್ ಅ ನ್ಯೂ ಆ್ಯಂಡ್ ಅಪ್ಕಮಿಂಗ್ ಆಪ್ಷನ್ ಫಾರ್ ವೆರಿ ಪೀಪಲ್ ಆ್ಯಂಡ್ ವಿ ಆರ್ ವೆರಿ ಎಕ್ಸೈಟೆಡ್. PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಪೇಷಂಟ್ಸ್ ಬ್ಲಡ್ ನಾವು ತೆಗಿತೀವಿ ಅರೌಂಡ್ 20 ml. ಅದ್ರ ಮೆಷಿನ್ 20 ನಿಮಿಷ ಆದಮೇಲೆ ವಿ ಟೇಕ್ ಅಬೌಟ್ 3 to 4 ml ಆಫ್ ದ ಪ್ಲೇಟ್ಲೆಟ್ಸ್. ಈ ಪ್ಲೇಟ್ಲೆಟ್ಸ್ ಒಳಗಡೆ ದಸ್ ಅ ಇಂಪಾರ್ಟೆಂಟ್ ಕೆಮಿಕಲ್ ಕಾಲ್ಡ್ ಎಸ್ ಗ್ರೋತ್ ಫ್ಯಾಕ್ಟರ್. ಈ ಗ್ರೋತ್ ಫ್ಯಾಕ್ಟರ್ ನಾವು ನೀ ಜಾಯಿಂಟ್ಗೆ ಇಂಜೆಕ್ಷನ್ ಕೊಡ್ತೀವಿ, ಅಥವಾ ಪಾದ ಇಂಜೆಕ್ಷನ್, ಶೋಲ್ಡರ್ ಪೇನ್, ನೆಕ್ ಪೇನ್, ಬ್ಯಾಕ್ ಪೇನ್ಗೆ ಎಲ್ಲ PRP ನಾವು ಕೊಡ್ತೀವಿ. PRP ಕೊಡುವಾಗ ಯೋರ್ ಓನ್ ಬಾಡಿ ಪ್ಲೇಟ್ಲೆಟ್ಸ್ ಎಲ್ಲ ಏನು ಡ್ಯಾಮೇಜ್ ಆಗಿದೆ ಅದು ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ. ಅದು ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದಮೇಲೆ ಇನ್ಫ್ಲಮೇಷನ್, ನೋವು ಎಲ್ಲ ಕಡಿಮೆ ಆಗ್ತದೆ. ಸೊ ವಿತ್ ದಿಸ್ ಅಲಾಂಗ್ ವಿತ್ ಗುಡ್ ಫಿಸಿಯೋಥೆರಪಿ ಪೇಷಂಟ್ಸ್ ಗೆಟ್ ಲಾಂಗ್ ಟರ್ಮ್ ರಿಲೀಫ್. ಓಕೆ ಡಾಕ್ಟರ್, ಡಿಸ್ಕ್ ಬಲ್ಜ್ ಈ ಸಮಸ್ಯೆನೂ ಕೂಡ ಸಾಕಷ್ಟು ಜನರಲ್ಲಿ ಇತ್ತೀಚಿನ ದಿನದಲ್ಲಿ ಕಂಡು ಬರ್ತಾ ಇದೆ. ಇದಕ್ಕೆ ತಮ್ಮಲ್ಲಿ ಟ್ರೀಟ್ಮೆಂಟ್ ಹೇಗೆ? ಸೊ ಡಿಸ್ಕ್ ಬಲ್ಜಲ್ಲಿ ಆ್ಯಕ್ಚುಲಿ ಜನರಿಗೆ ಡಿಸ್ಕ್ ಬಲ್ಜ್ ಬಂದರೆ ನಮ್ಮ ಬಾಡಿ ಒಳಗಡೆನೆ ದೇರ್ ಇಸ್ ಮೆನಿ ಆಪ್ಷನ್ಸ್, ದೇರ್ ಮೆನಿ ಹೀಲಿಂಗ್ ಮೆಕ್ಯಾನಿಸಮ್ಸ್. ಅಂದರೆ ದ ಪ್ಲೇಟ್ಲೆಟ್ ಇಟ್ ಸೆಲ್ಫ್ ಡಿಸ್ಕ್ ಬಲ್ಜ್ ಹೊರಗೆ ಬಂದರೆ ಇಟ್ ಟೇಕ್ಸ್ ಅ ಲಿಟಲ್ ಬಿಟ್ ಆಫ್ ಟೈಮ್. ಅಂದರೆ ನಮ್ಮ ಬಾಡಿ ಅದು ಏಜ್ ಪ್ರಕಾರ ಯಾವುದು ಡಯಾಬಿಟಿಸ್ ಇದ್ದರೆ, ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಡಿಲೇ ಆಗ್ತದೆ. ಬಟ್ ನಾರ್ಮಲಿ 6 to 8 weeks ಒಳಗಡೆ ನೋವು ಕಡಿಮೆ ಆಗ್ತದೆ ಆ್ಯಕ್ಚುಲಿ. ಬಟ್ ಸಮ್ ಪೀಪಲ್ 6 ತಿಂಗಳಿಂದ ಇಟ್ ಟೇಕ್ಸ್ ಟೈಮ್. ಕೆಲವು ಜನರಿಗೆ 1 ವರ್ಷ ಆದಮೇಲೆ ಸಹ ನೋವು ಕಡಿಮೆ ಆಗ್ತದೆ.
ಬಟ್ ಜನರಲಿ ಏನಾಗ್ತದೆ ಡಿಸ್ಕ್ ಬಲ್ಜ್ ಹೊರಗೆ ಬಂದರೆ ನಿಮ್ಮ ಬಾಡಿ ಪ್ರಾಪರ್ಟಿ ಓನ್ಲಿ ವಿಲ್ ಸ್ಟಾರ್ಟ್ ಅದು ಡ್ಯಾಮೇಜ್ ಸ್ವಲ್ಪ ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಬಿಕಾಸ್ ಆಫ್ ದ ಪೇನ್ ಜನರು ಬರ್ತಾರಲ್ಲ ದಟ್ ಟೈಮ್ ವಿ ಗಿವ್ ಇದು ಇಂಜೆಕ್ಷನ್ಸ್. ಯಾಕಂದರೆ ನೋವು ಕಡಿಮೆ ಆದರೆ ಅವರು ಫಿಸಿಯೋಥೆರಪಿ ಮಾಡ್ಬೋದು. ಬಿಕಾಸ್ ಫಿಸಿಯೋಥೆರಪಿ ಮಸಲ್ ಫಂಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಜನರಿಗೆ ನೋವಿರುವಾಗ ಅವರು ಮೂವ್ಮೆಂಟ್ ಮಾಡಲ್ಲ, ಆವಾಗ ಮಸಲ್ ಪೇನ್ ಜಾಸ್ತಿ ಆಗ್ತದೆ. ಸೊ ವಿತ್ ದ ಇಂಜೆಕ್ಷನ್ಸ್ ಆ್ಯಂಡ್ ಫಿಸಿಯೋಥೆರಪಿ ದೇ ಗೆಟ್ ಮಚ್ ಬೆಟರ್. ಓಕೆ ಡಾಕ್ಟರ್, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಪ್ರಿವೆಂಟ್ ಮಾಡೋದಾದ್ರೆ ಹೇಗೆ? ಅದೇ ವಾಟ್ ಆರ್ ದ ರಿಸ್ಕ್ ಫ್ಯಾಕ್ಟರ್? ಸೇಮ್ ಥಿಂಗ್ ಪ್ರಿವೆನ್ಷನ್ ಅಂದರೆ ಏಜ್ ವಿ ಕಾಂಟ್ ಡೂ ಎನಿಥಿಂಗ್, ಬಟ್ ಲಾಸ್ ಆಫ್ ಆಕ್ಟಿವಿಟಿ, ಎಕ್ಸಸೈಸ್ ನಾವು ಡೈಲಿ ಮಾಡಬೇಕು. ಯು ಹ್ಯಾವ್ ಟು ಫೈಂಡ್ ಟೈಮ್ ಡೈಲಿ. ಮಿನಿಮಮ್ ಎರೋಬಿಕ್ ಆಕ್ಟಿವಿಟಿ, ವಾಕಿಂಗ್ ಮಾಡಬಾರ್ದು. ಸ್ವಿಮ್ಮಿಂಗ್ ಈಸ್ ದ ಬೆಸ್ಟ್ ಆಪ್ಷನ್, ಬಟ್ ಡೈಲಿ ವಾಕಿಂಗ್. ನಾವು ಫಿಸಿಯೋಥೆರಪಿಸ್ಟ್ ವಿಲ್ ಟೀಚ್ ಯು ಸ್ಟ್ರೆಚಿಂಗ್, ಸ್ವಲ್ಪ ಮಸಲ್ ಸ್ಟ್ರೆಂತ್ ಮಾಡಬೇಕು. ವೆಯ್ಟ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇಲ್ಲಿ ಹೊಟ್ಟೆ ಬರುವಾಗ ದ ಲಾಟ್ ಆಫ್ ಸ್ಟ್ರೆಸ್ ಆನ್ ದ ಲೋವರ್ ಬ್ಯಾಕ್. ಸೊ ವಿತ್ ಅ ಗುಡ್ ಡಯಟಿಷಿಯನ್, ನಮ್ಮ ಡಯಟಿಷಿಯನ್ಸ್ ಇದ್ದಾರೆ, ಸೊ ದೇ ವಿಲ್ ಟೀಚ್ ಯು ಹೌ ಟು ಲೂಸ್ ವೆಯ್ಟ್. ಮತ್ತು ಎರ್ಗೊನಾಮಿಕ್ಸ್, ಈಗ ನೋಡಿ ನಮ್ಮ ಪೊಸಿಷನ್ ಆ್ಯಕ್ಚುಲಿ ದಿಸ್ ಇಸ್ ವೆರಿ ಬ್ಯಾಡ್ ಫಾರ್ ಅವರ್ ನೀ ಪೇನ್. ಈ ಪೊಸಿಷನಲ್ಲಿ ಮೋರ್ ದೆನ್ 20 minutes ವಿಲ್ ಬಿ ಬ್ಯಾಡ್ ಫಾರ್ ಮೈ ಲೋ ಬ್ಯಾಕ್ ಆ್ಯಂಡ್ ನೀಸ್. ಸೊ ಐಡಿಯಲಿ ಎಸ್ಪೆಷಲಿ ಐ ಟಿ ವರ್ಕರ್ಸೇ ಹೇಳ್ತಿದ್ವಿ, ವೆನ್ ಯು ಆರ್ ಸಿಟ್ಟಿಂಗ್ ಇನ್ ಯೋರ್ ಐ ಟಿ ಡೆಸ್ಕ್ ಯುವರ್ ನೀ ಶುಡ್ ಬಿ ಅಟ್ಲೀಸ್ಟ್ 90 degrees. ಈ ಥರ ಲೋ ಅಲ್ಲ, ಈ ಥರ ಹೈ ಇರಬಾರ್ದು, ಎಕ್ಸಾಕ್ಟ್ಲಿ 90 degrees ಇರಬೇಕು. ಆ್ಯಂಡ್ ಸಿಟ್ಟಿಂಗ್ ಪೊಸಿಷನಲ್ಲಿ ಮ್ಯಾಕ್ಸಿಮಮ್ 30 minutes. 30 minutes ಆದಮೇಲೆ ವಿ ವಾಂಟ್ ದ ಪೇಷಂಟ್ ಆರ್ ಆಲ್ ಯು ವ್ಯೂವರ್ಸ್ ಟು ಗೆಟ್ ಅಪ್, ಸ್ವಲ್ಪ ಸ್ಟ್ರೆಚ್ ಮಾಡಿ 5 minutes, ಡ್ರಿಂಕ್ ಲಾಟ್ಸ್ ಆಫ್ ವಾಟರ್. That is also very, very important. Ergonomics, this is very important. But chair, ಇದು ಕೆಳಗಡೆ ಭಾಗದಲ್ಲಿ ಸ್ಮಾಲ್ ಪಿಲ್ಲೋ ಇಡಿ. ಸೊ ಬಿಕಾಸ್ ಯು ಹ್ಯಾವ್ ಟು ಮೇಂಟೈನ್ ದ ಕರ್ವೇಚರ್ ಆಫ್ ದ ಸ್ಪೈನ್. ಸೊ ದೋಸ್ ಆರ್ ದ ergonomics. ಮತ್ತು ಹೆವಿ ಆಬ್ಜೆಕ್ಟ್ಸ್ ಲಿಫ್ಟ್ ಮಾಡಬೇಡಿ, ಆಲ್ವೇಸ್ ಆಸ್ಕ್ ಫಾರ್ ಹೆಲ್ಪ್. ಸ್ಮೋಕಿಂಗ್ ಡೆಫಿನೆಟ್ಲಿ ಸ್ಟಾಪ್ ಮಾಡಬೇಕು, ಡಯಟಲ್ಲಿ ನೀವು ನೋಡಬೇಕು. ಮತ್ತು ಆ್ಯಂಡ್ ಡಯಾಬಿಟೀಸ್ ಯು ಹ್ಯಾವ್ ಟು ಕಂಟ್ರೋಲ್, ಆಸ್ಟಿಯೋಪೊರೋಸಿಸ್ ನೀವು ಕಂಟ್ರೋಲ್ ಮಾಡಬೇಕು. ಮತ್ತು ಸೈಕಾಲಜಿ, ಈ ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ. ಸೊ ಇಫ್ ದೇ ಸ್ಟ್ರೆಸ್, ಐ ಐಡಿಯಲಿ ರೆಕಮೆಂಡ್ ಐದರ್ ಸಿ ದ ಪೇನ್ ಸೈಕಾಲಜಿಸ್ಟ್ ಅಥವಾ ನಮ್ಮ ಯೋಗ ಮೈಂಡ್ಫುಲ್ನೆಸ್ ಟೆಕ್ನಿಕ್ ಅಂತ ಮಾಡಿ. ಯಾಕಂದರೆ ಸ್ಟ್ರೆಸ್ ಕಡಿಮೆ ಆದರೆ ನಿಮ್ಮ ಮಸಲ್ಸ್ ರಿಲ್ಯಾಕ್ಸ್ ಆಗ್ತದೆ. ಓಕೆ ಡಾಕ್ಟರ್, ಮೋಸ್ಟ್ ಆಫ್ ದಿ ಟೈಮ್ ಸಾಕಷ್ಟು ಜನರಿಗೆ ಇರುವಂಥ ಕನ್ಫ್ಯೂಷನ್ ಅಂದರೆ ಡಾಕ್ಟರ್ನ ಯಾವಾಗ ನಾವು ಕನ್ಸಲ್ಟ್ ಮಾಡಬೇಕು ಅಂತ. ಯೂಶ್ವಲಿ ಏನೋ ಮೆಡಿಕಲಿಂದ ಟ್ಯಾಬ್ಲೆಟ್ ತಗೊಂಡು ಪೇನ್ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಡಾಕ್ಟರ್ನ ಕನ್ಸಲ್ಟ್ ಮಾಡೋದಾದರೆ ಯಾವಾಗ? ಎಸ್, ಎಸ್ಪೆಷಲಿ ಬ್ಯಾಕ್ ಪೇನಲ್ಲಿ ಲೈಕ್ ಸೆಡ್ ಇಟ್ಸ್ ಅ ವೆರಿ ಕಾಮನ್ ಇಶ್ಯೂ. ಆಲ್ಮೋಸ್ಟ್ 30-40% ಪಾಪ್ಯುಲೇಷನ್ ಏನಾದರೂ ಸ್ವಲ್ಪ ಒಂದು ಬ್ಯಾಕ್ ಪೇನ್ ಇರುತ್ತೆ. ಯೂಶ್ವಲಿ ಮಸಲ್ ಪೇನ್, ಯೂಶ್ವಲಿ ಪೇನ್ 1 ವಾರ ಒಳಗಡೆ ಹೋಗಬೇಕು. ಆ್ಯಕ್ಚುಲಿ ಈಗ ರೆಸ್ಟಿಂದ, ಟ್ಯಾಬ್ಲೆಟಿಂದ ಅಥವಾ ಹಾಟ್ ಪ್ಯಾಕ್ ಮಸಾಜಿಂದ ಹೋಗ್ತದೆ. ಈಗ 1 ವಾರ ಆದಮೇಲೆ ಸಹ ನೋವು ಹೋಗಲಿಲ್ಲ ಅಂದರೆ ಐ ಸಜೆಸ್ಟ್ ಯು ವಿಸಿಟ್ ದ ಡಾಕ್ಟರ್. ಅದರ್ ರೆಡ್ ಫ್ಲಾಗ್ಸ್ ಅಂದರೆ, ಅದರ್ ಡೇಂಜರ್ ಸೈನ್ಸ್ ಅಂದರೆ ತುಂಬ ನೋವು, ಸಡನ್ ತುಂಬ ನೋವು, ಮತ್ತು ಶಾಕ್ ಲೈಕ್ ಸೆನ್ಸೇಷನ್, ಕಾಲು ತನಕ ಹೋಗ್ತಾಯಿದೆ. ಒಂದು ಕಾಲು, ಕೆಲವು ಸಲ 2 ಕಾಲಲ್ಲಿ ಶಾಕ್ ಥರ ಸೆನ್ಸೇಷನ್ ಹೋಗ್ತಾಯಿದೆ. ವೀಕ್ನೆಸ್, ಫುಲ್ ಶಕ್ತಿ ಹೋಗಿದೆ, ಮತ್ತು ಮರ ಕಟ್ಟುವುದು, ನಮ್ನೆಸ್ ಸೆನ್ಸೇಷನ್ಸ್, ಮತ್ತು ನಮ್ಮ ಇದು 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 ಯೂರಿನ್ ಬ್ಲ್ಯಾಡರ್ ಸ್ವಲ್ಪ ಕಂಟ್ರೋಲ್, ಲಾಸ್ ಆಫ್ ಕಂಟ್ರೋಲ್ ಆಫ್ ಯೂರಿನ್ ಬ್ಲ್ಯಾಡರ್. ದೋಸ್ ಆರ್ ಆಲ್ ದ ಡೇಂಜರ್ ಸೈನ್ಸ್. ದ್ಯಾಟ್ಸ್ ವೆನ್ ಯು ರಿಯಲಿ ಹ್ಯಾವ್ ಟು ವಿಸಿಟ್ ದ ಡಾಕ್ಟರ್ ಇಮಿಡಿಯೇಟ್ಲಿ. ಓಕೆ ಡಾಕ್ಟರ್, ಒಂದ್ಸಲ ಟ್ರೀಟ್ಮೆಂಟ್ ತಗೊಂಡ ನಂತರ ರಿವರ್ಸ್ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ, ಹೇಗೆ? ಎಸ್, ಸೊ ಒನ್ಸ್ ವಿ ಟೇಕ್ ದ ಟ್ರೀಟ್ಮೆಂಟ್, ನಾವು ಹೇಳಿದ್ದಾನೆ ಯೋರ್ ಬಾಡಿ ಆಲ್ರೆಡಿ ಹ್ಯಾಸ್ ಆಲ್ ದ ಮೆಕ್ಯಾನಿಸಮ್ಸ್ ಹೀಲ್ ಮಾಡಲಿಕ್ಕೆ. ಯೂಶ್ವಲಿ ಟೇಕ್ 6 months 1 year ತನಕ ಯೋರ್ ಬಾಡಿ ವಿಲ್ ಓನ್ಲಿ ಹೀಲ್ ಇಟ್ ಸೆಲ್ಫ್. ಬಟ್ ನಾವು ಏನು ಮಾಡ್ತೀವಿ ಅಂದರೆ, ನಾವು ಇಂಜೆಕ್ಷನ್ ಜೊತೆ, PRP ಜೊತೆ ವಿ ಫಾಸ್ಟನ್ ದ ಪ್ರೋಸೆಸ್. ಈಗ 1 year ಪ್ರೋಸೆಸ್ ಇದ್ದರೆ ವಿ ಕ್ಯಾನ್ ಫಾಸ್ಟನ್ ಇಟ್ ಟು ಮಚ್ ಫಾಸ್ಟರ್. ಮತ್ತು ನೋವು ಕಡಿಮೆ ಆಗುವಾಗ ವಿ ಕ್ಯಾನ್ ಡೂ ಫಿಸಿಯೋಥೆರಪಿ. Is there a chance of recurring disc? It can always happen. ಈಗ ನೀವು ವೆಯ್ಟ್ ಲಾಸ್ ಮಾಡಲಿಲ್ಲ ಅಂದರೆ, ಯು ನಾಟ್ ಡೂಯಿಂಗ್ ಗುಡ್ ಎಕ್ಸಸೈಸ್, ಫಿಸಿಯೋಥೆರಪಿ, ಈಗ ಸಡನ್ ಇನ್ನೊಂದು ಸಲ ಟ್ರಾಮಾ ಆಯಿತು, ಅಥವಾ ನೀವು ಲಿಫ್ಟಿಂಗ್ ಟೈಮಲ್ಲಿ ಒಂದು ಪಾಸ್ಚರಲ್ಲಿ ಆದರೆ ಇಟ್ ಕ್ಯಾನ್ ಆಲ್ವೇಸ್ ರಿಪೀಟ್. ಎಸ್, ಥ್ಯಾಂಕ್ ಯು ಡಾಕ್ಟರ್. ಸ್ಪೈನ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಎಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್, ಸದಾಶಿವನಗರ, ಇಂದಿರಾನಗರ, ಟಿ ದಾಸರಹಳ್ಳಿ, ಜಯನಗರ. ದೂರವಾಣಿ ಸಂಖ್ಯೆ 8494431446. ಮತ್ತೊಂದು ಸಂಖ್ಯೆ 080236148888. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.